ಶತ್ರುವಿನ ಶತ್ರು ಮಿತ್ರವೆಂಬ ಮಾತು ನಿಜವಾಗುತ್ತಾ? ಟಿವಿಕೆ ಅಧಿಕಾರ ಕಸಿಯಲು ಮೈತ್ರಿ ಪಕ್ಷಗಳ ಕಸರತ್ತು. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಎದೆಗಾರಿಕೆ ಸುದ್ದಿವಾಹಿನಿ. ನಾನು ವಸೀಂ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವಂಥ ವಿಚಾರ, ತಮಿಳುನಾಡಿನಲ್ಲಿ ಏನು ಅಪೇಕ್ಷೆಗೂ ಮೀರಿ ಒಂದು ರಿಸಲ್ಟನ್ನು ಟಿವಿಕೆ ಪಕ್ಷ ತಗೊಂಡಿರುವಂಥದ್ದು. ಟಿವಿಕೆ ಪಕ್ಷ ಬಹುಮತಗಳಿಂದ ಮುಂದೆ ಸಾಗಿರುವಂತಹ ವಿಚಾರ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ರಾಜ್ಯ ಅನ್ನೋದಕ್ಕಿಂತ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋಂಥದ್ದು. ಯಾಕೆಂದರೆ ಮೊದಲನೇ ಬಾರಿಗೆ ಅಖಾಡಕ್ಕೇಳಿದಂತಹ ಟಿವಿಕೆ ಪಕ್ಷ ಈ ಮಟ್ಟದ ಒಂದು ಜಯವನ್ನು ಸಾಧಿಸಿ ಸರ್ಕಾರವನ್ನು ರಚನೆ ಮಾಡುತ್ತೆ ಅನ್ನೋದೇ ಬಹಳ ಆಶ್ಚರ್ಯ ಸಂಗತಿಯಾದಂಥ ವಿಚಾರ. ಈಗ ವಿಜಯ್ ಅವರು ಯಾವುದೇ ಕಾರಣಕ್ಕೂ CM ಆಗಬಾರ್ದು, ಆ ಒಂದು ಗದ್ದುಗೆಯನ್ನು ಏರಿದ್ರೆ ನಮ್ಮ ರಾಜಕೀಯ ಭವಿಷ್ಯಕ್ಕೆ ಕುತ್ತಾಗುತ್ತೆ ಅನ್ನುವಂಥ ಚಿಂತನೆಯಲ್ಲಿ AIDMK ಹಾಗೂ DMK ಪಕ್ಷದ ಹಲವು ಕಾರ್ಯಕರ್ತರು ಸೇರಿದಂತೆ ಸ್ಟಾಲಿನ್ ಆಗಿರ್ಬೋದು ಅಥವಾ ಪಳನಿಸ್ವಾಮಿ ಆಗಿರ್ಬೋದು, ಇವರೆಲ್ಲೂ ಒಂದು ಕುತೂಹಲದಲ್ಲಿ ತಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಚಿಂತನೆಯನ್ನು ನಡೆಸ್ತಾ ಇರುವಂಥದ್ದು. ಈ ವಿಚಾರವಾಗಿ ಎರಡೂ ಪಕ್ಷಗಳು ಸೇರಿ ಬಹುಮತವನ್ನು ಸಾಬೀತು ಮಾಡಿ ಅಧಿಕಾರದ ಗದ್ದುಗೆಯನ್ನು ಹಿಡಿಯುವಂತಹ ಚಿಂತನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಕಡೆ ವಿಜಯ್ ಅವರು ರಾಜ್ಯಪಾಲರನ್ನು ಎರಡನೇ ಬಾರಿ ಭೇಟಿಯಾಗಿರುವಂಥದ್ದು. ನಿನ್ನೆ ಅಷ್ಟೇ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಏನು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಅವ್ರಿಗೆ ಅನುಮತಿಯನ್ನು ಕೋರಿ ವಿಜಯ್ ಅವರು ರಾಜ್ಯಪಾಲರ ಒಂದು ಮೊರೆಯನ್ನು ಹೋಗಿದ್ರು. ಆ ಒಂದು ಸಂದರ್ಭದಲ್ಲಿ ನಿಮ್ಮ ಏನು ಮ್ಯಾಜಿಕ್ ನಂಬರ್ ಇದೆ ಅದರ ಬಹುಮತವನ್ನು ಸಾಬೀತುಪಡಿಸಿ ಅನ್ನುವಂತಹ ಒಂದು ನಿದರ್ಶನ ಕೂಡ ಸೂಚನೆಯನ್ನು ರಾಜ್ಯಪಾಲರು ಕೊಟ್ಟಿದ್ದರು. ಆದರೆ ಮತ್ತೆ ಇವತ್ತು ರಾಜ್ಯಪಾಲರನ್ನು ಭೇಟಿಯಾಗಿದ್ದಾರೆ. ಏನೆಲ್ಲ ಮಾತುಗಳು ನಡೀತಾವೆ ಅನ್ನೋದು ಇದುವರೆಗೂ ಸಹ ನಮಗೆ ಗೊತ್ತಾಗಿಲ್ಲ. ಆದರೆ AIADMKಯ ಸುಮಾರು 25 ಶಾಸಕರು ಪುದುಚೇರಿಯ ರೆಸಾರ್ಟ್ನಲ್ಲಿ ಸೇರಿಕೊಂಡಿರುವಂಥದ್ದು. ಪುದುಚೇರಿಯ ರೆಸಾರ್ಟ್ನಲ್ಲಿರುವಂತಹ AIADMKಯ 25 ಶಾಸಕರು ತಮ್ಮ ಪಕ್ಷಕ್ಕೆ ಒಂದು ಸೂಚನೆಯನ್ನು ಕೊಡ್ತಾ ಇವೆ. ನೀವು ಈ ಒಂದು ಟಿವಿಕೆ ಒಂದು ಪಕ್ಷಕ್ಕೆ ಬೆಂಬಲವನ್ನು ಕೊಡೋದ್ರ ಜೊತೆಯಲ್ಲಿ ಟಿವಿಕೆ ಪಕ್ಷದ ಮುಖ್ಯಸ್ಥರಾದಂತಹ ವಿಜಯ್ ಅವರಿಗೆ ಅಧಿಕಾರವನ್ನು ಸ್ವೀಕಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು 25 ಶಾಸಕರು ವಿಜಯ್ ಅವರಿಗೆ ನಾವು ಬೆಂಬಲವನ್ನು ಸೂಚಿಸ್ತೀವಿ ಅನ್ನುವಂತಹ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇರೋಂಥದ್ದು. ನೋಡಿ, ರಾಜಕೀಯವಾಗಿ ಏನೆಲ್ಲ ಬೆಳವಣಿಗೆಗಳು ಯಾವ ರೀತಿಯಲ್ಲಿ ಆಗ್ತವೆ ಅಂತ ಹೇಳ್ಬಿಟ್ಟು AIADMK BJP ಮೈತ್ರಿ ಪಕ್ಷ, DMK ಕಾಂಗ್ರೆಸ್ ಮೈತ್ರಿ ಪಕ್ಷ. ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರು ತಮ್ಮ 5 ಶಾಸಕರ ಬೆಂಬಲವನ್ನು ಟಿವಿಕೆ ಪಕ್ಷಕ್ಕೆ ಈಗಾಗಲೇ ನೀಡಿರುವಂಥದ್ದು. 108 ಸ್ಥಾನಗಳಲ್ಲಿ ಇದ್ದಂತಹ ಟಿವಿಕೆಗೆ ಈಗ 5 ಶಾಸಕರ ಬೆಂಬಲದ ಜೊತೆಯಲ್ಲಿ 113 ಸ್ಥಾನಗಳಾಗಿರುವಂಥದ್ದು. ಇದೀಗ ಹೊಸದಾಗಿ ಬರ್ತಾ ಇರುವಂತಹ ಒಂದು ವಿಚಾರ ಏನು ಅಂತ ಹೇಳಿದ್ರೆ, VKC ಅನ್ನುವಂಥ ಪಕ್ಷದ 2 ಸ್ಥಾನಗಳು ಕೂಡ ವಿಜಯ್ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಈಗ ಒಟ್ಟಾರೆ ಟಿವಿಕೆಯ ಬಳಿ 115 ಸ್ಥಾನಗಳ ಬಹುಮತ ಇರುವಂಥದ್ದು. ಇನ್ನು ಉಳಿದಂತಹ 3 ಸ್ಥಾನಗಳ ಒಂದು ಕೊರತೆಯನ್ನು ಟಿವಿಕೆ ನಿಭಾಯಿಸಬೇಕಾಗುತ್ತೆ. ಈಗಾಗಲೇ ರೆಸಾರ್ಟ್ ರಾಜಕಾರಣ ಪ್ರಾರಂಭವಾಗಿದ್ದು AIADMKಯ 25 ಜನ ಶಾಸಕರು ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸೋಕ್ಕೆ ರೆಡಿಯಾಗಿದ್ದಾರೆ ಅನ್ನುವಂಥ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಇದರ ನಡುವೆ AIADMKಯ ಪಳನಿಸ್ವಾಮಿ ಅವರು ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಅವರಿಗೆ ಮಧ್ಯಾಹ್ನ 1 ಗಂಟೆಯ ಕಾಲಾವಧಿಯನ್ನು ಕೊಟ್ಟಿರುವಂಥದ್ದು ಬಹುಮತವನ್ನು ಸಾಬೀತುಪಡಿಸಲಿಕ್ಕೆ. ಒಂದು ವೇಳೆ ವಿಜಯ್ ಅವರು ಮಧ್ಯಾಹ್ನ 1 ಗಂಟೆಯ ಒಳಗಾಗಿ ತಮ್ಮ ಬಹುಮತವನ್ನು ಸಾಬೀತುಪಡಿಸಲಿಲ್ಲ ಅಂತ ಹೇಳಿದ್ರೆ ಮುಂದೆ ಏನು ಹೆಜ್ಜೆಯನ್ನು ತಗೊಳ್ಳಲಾಗುತ್ತೆ, ತಮಿಳುನಾಡಲ್ಲಿ ರಾಜಕೀಯವಾಗಿ ಯಾವ ಬೆಳವಣಿಗೆಗಳು ಆಗ್ತವೆ, AIADMK ಮತ್ತು DMK ಎರಡೂ ಸೇರಿ ಮೈತ್ರಿ ಪಕ್ಷಗಳು ಒಂದು ಬಹುಮತವನ್ನು ಸಾಬೀತುಪಡಿಸಿ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಅವ್ರನ್ನ ಅಧಿಕಾರದಿಂದ ಹಿಂದೆ ಇಡ್ತಾರಾ ಅನ್ನೋದು ಬಹಳ ಕುತೂಹಲ ಮೂಡಿಸಿರುವಂಥ ವಿಚಾರ. ಯಾಕಂತ ಹೇಳಿದ್ರೆ AIADMK ಮತ್ತು DMK ಎರಡೂ ಸಹ ಒಂದಾದರೆ 121 ಸ್ಥಾನಗಳು ಅವರಿಗೆ ಅಂಕಿಅಂಶಗಳ ಪ್ರಕಾರ ಸಿಗುವಂಥದ್ದು. ಸರ್ಕಾರ ರಚನೆಗೆ ಬೇಕಾಗಿರುವಂಥದ್ದು 118 ಸ್ಥಾನಗಳು. ಸೊ ಹಾಗಾಗಿ ಇವೆಲ್ಲ ಸಾಧ್ಯತೆಗಳು ಆಗ್ತವೆ ಅನ್ನೋಂಥ ಸಾಕಷ್ಟು ರಾಜಕೀಯ ಮಾತುಗಳು ಸಹ ಕೇಳಿ ಬರ್ತಾ ಇರೋಂಥದ್ದು. ಮತ್ತೊಂದು ಕಡೆ AIADMK ಮತ್ತು DMK ಬಹಳ ವರ್ಷಗಳಿಂದ ಜಿದ್ದಾಜಿದ್ದಿಯ ಚುನಾವಣೆಗಳನ್ನು ಮಾಡಿಕೊಂಡು ರಾಜಕೀಯವನ್ನು ಮಾಡ್ತಾ ಬಂದಿರುವಂಥವ್ರು. ಯಾವುದೇ ಕಾರಣಕ್ಕೂ ಅವರಿಬ್ಬರು ಒಂದು ಆಗೋದಿಲ್ಲ ಅನ್ನುವಂಥ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಆದರೆ ರಾಜಕೀಯ ಅಂತ ಬಂದಾಗ, ತಮ್ಮ ರಾಜಕೀಯ ಭವಿಷ್ಯ ಅಂತ ಬಂದಾಗ
ರಾಜಕಾರಣಿಗಳು ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಮಾಡ್ತಾರೆ, ಯಾರನ್ನ ಬೇಕಾದರೂ ಮಿತ್ರರನ್ನಾಗಿ ಮಾಡ್ಕೋತಾರೆ, ಯಾರನ್ನ ಬೇಕಾದರೂ ದ್ರೋಹಿ ಅಥವಾ ದ್ವೇಷಿಗಳನ್ನಾಗಿ ಮಾಡ್ಕೋತಾರೆ. ಅವರು ಯಾವ ಸಮಯದಲ್ಲಿ ಏನು ಮಾಡ್ತಾರೆ ಅನ್ನೋದು ನಾವು ಅಪೇಕ್ಷೆ ಹಾಗೂ ಊಹೆ ಮಾಡೋಕ್ಕೂ ಸಾಧ್ಯವಾಗದಂತಹ ಒಂದು ರಾಜಕಾರಣ ಇದು. ಇವೆಲ್ಲ ತಮಿಳುನಾಡಿನ ರಾಜಕೀಯ ಒಂದು ಕುತಂತ್ರಗಳ ಪಾರ್ಟ್ ಆದರೆ, ಮತ್ತೊಂದು ಭಾಗ ಕೇಂದ್ರ ಸರ್ಕಾರದ ಒತ್ತಡ ತಮಿಳುನಾಡಿನ ರಾಜ್ಯಪಾಲರ ಮೇಲೆ ಹೇರಲಾಗ್ತಾ ಇದೆ. ತಮ್ಮ ಪಕ್ಷದ ಮೆಜಾರಿಟಿಯನ್ನು ನಾವು ವಿಧಾನಸಭೆಯಲ್ಲಿ ತೋರಿಸ್ತೇವೆ, ನಮಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ವಿಜಯ್ ಅವರು ಈಗಾಗಲೇ 2ನೇ ಬಾರಿ ರಾಜ್ಯಪಾಲರ ಮೊರೆ ಹೋದರೂ ಕೂಡ ರಾಜ್ಯಪಾಲರು ಇಲ್ಲ ನೀವು ಮೊದಲು ನಿಮ್ಮ ಮೆಜಾರಿಟಿಯನ್ನು ತೋರಿಸಿ ಅಷ್ಟು ಶಾಸಕರ ಹೆಸರನ್ನು ಅಂದರೆ ಪಟ್ಟಿಯನ್ನು ನಮಗೆ ಕೊಡಿ, ಅದಾದ ನಂತರ ನಾನು ಪ್ರಮಾಣ ವಚನಕ್ಕೆ ಅನುಮತಿಯನ್ನು ಕೊಡ್ತೀನಿ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇರೋಂಥ ಮಾತುಗಳು ಸಹ ಕೇಳಿ ಬರ್ತಾ ಇರೋವಂಥದ್ದು. ಇವೆಲ್ಲ ಗೊಂದಲಗಳ ನಡುವೆ TVK ಪಕ್ಷದ ಕೆಲವು ರಾಜಕಾರಣಿಗಳು ವಿಜಯ್ ಸೇರಿದಂತೆ ಹೇಳ್ತಾ ಇರೋ ಮಾತೇನಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ವಿಜಯ್ ಅವರ ಮೇಲೆ ಒತ್ತಡವನ್ನು ಹೇರುವಂಥ ಕೆಲಸ ರಾಜ್ಯಪಾಲರ ಮುಖಾಂತರ ಮಾಡ್ತಾ ಇದೆ. ರಾಜ್ಯಪಾಲರ ಮುಖೇನ TVK ಪಕ್ಷದ ವಿಜಯ್ ಅವರಿಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ, ಕಾಲಹರಣ ಮಾಡ್ತಾ ಇದ್ದಾರೆ, ಸಮಯವನ್ನು ಮುಂದಾಕುವಂಥ ಪ್ರಯತ್ನಗಳು ಆಗ್ತಾ ಇವೆ ಅನ್ನುವಂಥ ಸಾಕಷ್ಟು ಆರೋಪಗಳನ್ನು ಸಹ ಮಾಡ್ತಾ ಇರೋಂಥದ್ದು. ಕಾಂಗ್ರೆಸ್ಸಿನ 5 ಸೀಟ್ಗಳು ಮತ್ತು VCK ಅನ್ನುವಂತಹ ಪಕ್ಷದ 2 ಸೀಟ್ಗಳು, ಈಗ 7 ಸೀಟ್ಗಳು TVK ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾವೆ. ರೆಸಾರ್ಟ್ ರಾಜಕಾರಣವನ್ನು ನೋಡೋದಾದರೆ 25 ಶಾಸಕರು AIADMKನ ಶಾಸಕರು ಈಗ ರೆಸಾರ್ಟ್ನಲ್ಲಿ ಸೇರಿರುವಂಥದ್ದು. ಅವರು ಸಹ ತಮ್ಮ ಪಕ್ಷದ ವರಿಷ್ಠರಿಗೆ ಹೇಳ್ತಾ ಇರುವಂಥದ್ದು, ತಾವು TVK ಪಕ್ಷದ ಮುಖ್ಯಸ್ಥರಿಗೆ ವಿಜಯ್ ಅವರಿಗೆ ತಮ್ಮ ಬೆಂಬಲವನ್ನು ಕೊಡಬೇಕು, ಇಲ್ಲ ಅಂತ ಹೇಳಿದ್ರೆ ನಾವು 25 ಜನ ನಾವು ಅವ್ರಿಗೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಅನ್ನುವಂಥ ಬೆದರಿಕೆಯನ್ನು ಸಹ ಹಾಕ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಸಹ ಕೇಳಿ ಬರ್ತಾ ಇರುವಂಥದ್ದು. ಇದಿಷ್ಟು ತಮಿಳುನಾಡಿನ ರಾಜಕೀಯ ವಿಚಾರವಾಗಿ ನಡೀತಾ ಇರುವಂತಹ ಎಲ್ಲ ವಿಚಾರಗಳು. ಒಂದು ವೇಳೆ AIADMK ಏನಾದರೂ ವಿಜಯ್ ಅವರಿಗೆ ಬೆಂಬಲವನ್ನು ಸೂಚಿಸಿದ್ರೆ ವಿಜಯ್ ಅವರು ಅದನ್ನು ಸ್ವೀಕಾರ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಚುನಾವಣಾ ಪೂರ್ವದಲ್ಲಿ ಕೂಡ BJP ಪಕ್ಷದಿಂದ ಅವರಿಗೆ ಒಂದು ಆಫರನ್ನು ಕೊಡಲಾಗಿತ್ತು, 80 ಸ್ಥಾನಗಳನ್ನು ಕೊಡ್ತೇವೆ, ಸರ್ಕಾರ ರಚನೆ ಆದಂಥ ಸಂದರ್ಭದಲ್ಲಿ ನಿಮಗೆ DCM ಪೋಸ್ಟನ್ನು ಕೊಡ್ತೇವೆ ಅನ್ನುವಂತಹ ವಿಚಾರವನ್ನು ಮುಂದಿಟ್ಟ ಸಂದರ್ಭಗಳಲ್ಲಿ ವಿಜಯ್ ಅವರು ಅದರ ತಿರಸ್ಕಾರ ಮಾಡಿ ತಮ್ಮ ಪಕ್ಷದ ಶಕ್ತಿ ಪ್ರದರ್ಶನವನ್ನು ಮಾಡೋದ್ರ ಜೊತೆಯಲ್ಲಿ ದೊಡ್ಡ ಮಟ್ಟದ ಒಂದು ಸಾಧನೆಯನ್ನು ಮಾಡಿರುವಂಥದ್ದು. ಈಗ ವಿಜಯ್ ಅವರು ಏನು BJPಯ ಮೈತ್ರಿ ಪಕ್ಷವಾದ AIADMKಯ ಜೊತೆ ತಮ್ಮ ಕೈಯನ್ನು ಜೋಡಿಸ್ತಾರಾ, ಅವರ ಬೆಂಬಲವನ್ನು ಸ್ವೀಕರಿಸ್ತಾರಾ ಅನ್ನುವಂಥ ಮಾತುಗಳು ಸಹ ಕೇಳಿ ಬರ್ತಾ ಇರೋಂಥದ್ದು. ಮತ್ತೊಂದು ಕಡೆ AIADMK ಮತ್ತು DMK ಎರಡೂ ಪಕ್ಷಗಳು ಜೊತೆಯಾಗಿ ವಿಜಯವ ರಾಜಕೀಯ ಭವಿಷ್ಯವನ್ನು ತುಳಿಯುವಂಥ ಪ್ರಯತ್ನ ಮಾಡಿದ್ರೆ ಅದು ಕೂಡ ತಮಿಳುನಾಡಿನಲ್ಲಿ ವಿಜಯವರ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಪ್ಲಸ್ ಪಾಯಿಂಟ್ ಆಗುವಂಥದ್ದು. ಯಾಕಂದರೆ ರಾಜಕೀಯಕ್ಕೋಸ್ಕರ ತಮ್ಮ ಶತ್ರುಗಳಾಗಿ ಇಲ್ಲದೆ ಅವರು ಮಿತ್ರ ಪಕ್ಷವನ್ನಾಗಿ ಮಾಡಿಕೊಂಡು ವಿಜಯವರ ಒಂದು ರಾಜಕೀಯ ಭವಿಷ್ಯವನ್ನು ಕಸಿಯುವಂಥ ಪ್ರಯತ್ನಗಳು ಮಾಡ್ತಿದೆ ಅನ್ನುವಂಥ ವಿಚಾರವನ್ನು ತಮಿಳುನಾಡಿನ ಜನ ಯಾವ ರೀತಿ ಆಗಬೇಕಾದ್ರೂ ಸ್ವೀಕಾರ ಮಾಡ್ತಾರೆ. ಮುಂಬರುವಂಥ ದಿನಗಳಲ್ಲಿ ಈ ಎರಡೂ ಪಕ್ಷಗಳಿಗೆ ಧಿಕ್ಕರಿಸಿ ವಿಜಯ್ ಅವರಿಗೆ ದೊಡ್ಡ ಮಟ್ಟದ ಒಂದು ಬಹುಮತವನ್ನು ಕೊಡೋದ್ರ ಮುಖಾಂತರ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡ್ತಾರೆ ಅನ್ನುವಂಥ ಮಾತುಗಳು ಸಹ ಕೇಳಿ ಬರ್ತಾ ಇರುವಂಥದ್ದು. ಮುಂದಿನ ತಮಿಳುನಾಡಿನ ರಾಜಕೀಯ ಭವಿಷ್ಯ ಏನಾಗಿರುತ್ತೆ, ಏನೆಲ್ಲ ಬೆಳವಣಿಗೆಗಳು ಆಗ್ತವೆ, TVK ಪಕ್ಷದ ಸಂಸ್ಥಾಪಕ ಅಧ್ಯಕ್ಷ ವಿಜಯ್ ಥಳಪತಿ ಅಧಿಕಾರ ಗದ್ದುಗೆಯನ್ನು ಏರ್ತಾರಾ ಅಥವಾ AIADMK DMK ಈ ಎರಡೂ ಪಕ್ಷಗಳು ಒಟ್ಟಾಗಿ ವಿಜಯ್ ಅವರ ರಾಜಕೀಯ ಭವಿಷ್ಯದ CM ಕನಸನ್ನು ನುಚ್ಚುನೂರು ಮಾಡ್ತಾರಾ ಇಂಥ ಕಾದು ನೋಡಬೇಕಾಗಿದೆ. ಇವೆಲ್ಲ ಪ್ರಶ್ನೆಗಳಿಗೆ ಬಹುಬೇಗ ಉತ್ತರ ಸಿಗುವಂಥದ್ದು. ಅಲ್ಲಿವರೆಗೂ ನೋಡ್ತಾ ಇರಿ ಎದೆಗಾರಿಕೆ ಸುದ್ದಿವಾಹಿನಿ. ನಮಸ್ಕಾರ.